ಓಂ ಶಾಂತಿ. ಡೇಟ್ ಆಗಿದೆ 14/1/1985. ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಬ್ದಾದ ಮಧುಬನ. ಇವತ್ತಿನ ಮಹಾವಾಕ್ಯ ಆಗಿದೆ, ಸದಾ ಸರ್ವಕ್ಕೆ ಶುಭ ಚಿಂತಕ್ ಅವ್ಯಕ್ತ ಬಾಬ್ದಾದ ಬೋಲೆ. ಯಾವಾಗಲೂ ಎಲ್ಲರ ಶುಭ ಚಿಂತನೆ ಮಾಡ್ತಕ್ಕಂಥ ಅವ್ಯಕ್ತ ಬಾಬ್ದಾದ ಹೇಳ್ತಾರೆ, आज बाप दादा चारों ओर के विशेष बच्चों को देख रहे हैं. ಇಂದು ಬಾಪ್ ದಾದಾ 4 ಕಡೆಗೆ ವಿಶೇಷ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. कौन से विशेष बच्चे हैं जो सदा स्वचिंतन शुभ चिंतन में रहने के कारण सर्व के शुभ चिंतक है. ಎಂಥ ವಿಶೇಷ ಮಕ್ಕಳು ಯಾರು ಸದಾ ಸ್ವಚಿಂತನ ಶುಭ ಚಿಂತನದಲ್ಲಿ ಇರುವುದರ ಕಾರಣ ಎಲ್ಲರ ಶುಭ ಚಿಂತಕ ಆಗಿರ್ತಾರೆ. जो सदा शुभ चिंतन में रहता है वह स्वतः ही शुभ चिंतक बन जाता है. ಯಾರು ಯಾವಾಗಲೂ ಶುಭ ಚಿಂತನೆ ಮಾಡ್ತಾ ಇರ್ತಾರೋ ಅವರು ಸ್ವತಃ ಶುಭ ಚಿಂತಕ ಆಗಿರ್ತಾರೆ. ಶುಭ ಚಿಂತನ का आधार है शुभ चिंतक बनने का. ಶುಭ ಚಿಂತನೆಯ ಆಧಾರ ಆಗಿದೆ ಶುಭ ಚಿಂತಕ ಆಗುವುದು. पहला कदम है स्वचिंतन. स्वचिंतन अर्थात जो बाप दादा ने मैं कौन की पहली बताई है उसको सदा स्मृति स्वरूप में रखना. बाबा ಹೇಳ್ತಾರೆ ಸ್ವಚಿಂತನ್, ಶುಭ ಚಿಂತನೆಯ ಆಧಾರ ಏನಾಗಿದೆ ಶುಭ ಚಿಂತನ್. ಮೊದಲನೆಯ ಹೆಜ್ಜೆ ಸ್ವಚಿಂತನ್. ಸ್ವಚಿಂತನ್ ಅರ್ಥಾತ್ ಏನು ಬಾಪ್ ದಾದಾ ಹೇಳಿದ್ದಾರೆ ನಾನು ಯಾರು, ಇದು ಮೊದಲನೆಯ ಮಾತು. ಯಾವಾಗಲೂ ಸ್ಮೃತಿ ಸ್ವರೂಪನಲ್ಲಿ ಇರಬೇಕು. जैसे बाप और दादा जो है जैसा है वैसा उसको जानना ही यथार्थ जानना है और दोनों को जानना ही जानना है. ಬಾಬಾ ಹೇಳ್ತಾರೆ ಹೇಗೆ ಬಾಪ್ और दादा ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ ಹೇಗಿದ್ದಾರೋ ಹೆಂಗಿದ್ದಾರೋ ಅದೇ ರೀತಿಯಾಗಿ ಅವರನ್ನು ತಿಳ್ಕೊಳ್ಳೋದು ಯಥಾರ್ಥವಾಗಿ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ. ಮತ್ತು ಇಬ್ಬರನ್ನು ಕೂಡ ತಿಳ್ಕೊಳ್ಳೋದಾಗಿದೆ. ಜಾನನಾ ಹಿ ಜಾನನಾ ಹೇ. ऐसे स्वचिंतन को भी जो हूँ जैसा हूँ अर्थात ಹಾಗೆ ಸ್ವಚಿಂತನ ಅಂದರೆ ನಾನು ಏನಿದ್ದೀನೋ ಹಾಗೇ ತಿಳ್ಕೊಳ್ಳೋದು. ಅದರ ಅರ್ಥ जो आदि अनादि ಶ್ರೇಷ್ಠ ಸ್ವರೂಪ ಹೂँ. ಆದಿನಲ್ಲಿ ಅನಾದಿನಲ್ಲಿ ಏನು ಶ್ರೇಷ್ಠ ಸ್ವರೂಪ ಆಗಿದ್ದೀನಿ ಉಸ್ ರೂಪ ಸೆ ಅದೇ ರೂಪದಿಂದ अपने आप को जानना है, ತಮ್ಮನ್ನು ತಾವು ತಿಳ್ಕೊಳ್ಬೇಕಾಗಿದೆ. और उसी स्वचिंतन में रहना इसको कहा जाता है स्वचिंतन. ಅದೇ ಚಿಂತನದಲ್ಲಿರುವುದಕ್ಕೆ ಸ್ವಚಿಂತನ ಅಂತ ಹೇಳ್ತಾರೆ. मैं कमज़ोर हूँ, पुरुषार्थी हूँ, लेकिन सफलता स्वरूप नहीं हूँ, मायाजीत नहीं हूँ, यह सोचना स्वचिंतन नहीं. ಬಾಬಾ ಹೇಳ್ತಾರೆ ನಾನು ಬಲಹೀನ ಆಗಿದ್ದೀನಿ, ನಾನು ಪುರುಷಾರ್ಥಿ ಆಗಿದ್ದೀನಿ, ಆದರೆ ಸಫಲತಾ ಸ್ವರೂಪ ಆಗಿಲ್ಲ, ಮಾಯಾಜೀತ ಆಗಿಲ್ಲ, ಈ ರೀತಿಯಾಗಿ ಚಿಂತನೆ ಮಾಡುವುದಕ್ಕೆ ಸ್ವಚಿಂತನ ಅನ್ನೋದಿಲ್ಲ ಅಂತ ಬಾಬಾ ಹೇಳ್ತಾರೆ. क्योंकि संगम युगी पुरुषोत्तम ब्राह्मण आत्ಮ अर्थात ಶಕ್ತಿಶಾಲಿ ಆತ್ಮ. ಯಾಕಂತಂದರೆ ಸಂಗಮಯುಗಿ ಪುರುಷೋತ್ತಮ ಬ್ರಾಹ್ಮಣ ಆತ್ಮ ಅಂದ್ರೇ ಶಕ್ತಿಶಾಲಿ ಆತ್ಮ. यह कमजोरी व पुरुषार्थहीन व ढीला पुरुषार्थ देह अभिमान की रचना है. ಈ ಬಲಹೀನತೆ ಪುರುಷಾರ್ಥಹೀನ್ ಅಥವಾ ಢೀಲಾ ಪುರುಷಾರ್ಥ ಏನಾಗಿದೆ ದೇಹ ಅಭಿಮಾನದ ಒಂದು ರಚನೆಯಾಗಿದೆ ಅಂತ ಬಾಬಾ ಹೇಳ್ತಾರೆ. इस स्थिति में यह कमजोरी की बातें आ नहीं सकती. ಈ ಸ್ಥಿತಿನಲ್ಲಿ ಯಾವ ಸ್ಥಿತಿನಲ್ಲಿ ಆತ್ಮಾಭಿಮಾನಿ ಸ್ಥಿತಿ ಆದರೆ ಅಲ್ಲಿ ಬಲಹೀನತೆಯ ಮಾತು ಬರೋದೇ ಇಲ್ಲ. तो यह देह अभिमान की रचना का चिंतन करना यह भी स्वचिंतन नहीं. ಈ ದೇಹಾಭಿಮಾನದ ರಚನೆಯ ಚಿಂತನೆ ಮಾಡೋದು ಕೂಡ ಸ್ವಚಿಂತನೆ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ವಚಿಂತನ್ ಅರ್ಥಾತ್ ಜೈಸಾ ಬಾಪ್ ವೈಸೆ ಮೈ ಶ್ರೇಷ್ಠ ಆತ್ಮ ಹೂँ. ಸ್ವಚಿಂತನ ಅಂತಂದರೆ ಹೇಗೆ ಬಾಬಾ ಶಿವಬಾಬಾ ಪರಮಾತ್ಮ ನಿರಾಕಾರಿ ಶ್ರೇಷ್ಠ ಇದ್ದಾರೋ ಹಾಗೆ ನಾನು ಕೂಡ ಶ್ರೇಷ್ಠ ಆತ್ಮ ಆಗಿದ್ದೀನಿ. ऐसा स्वचिंतन वाला शुभ चिंतन कर सकता है.
ಯಾರು ಈ ರೀತಿ ಸ್ವಚಿಂತನೆಯನ್ನು ಮಾಡುವಂಥವರಾಗಿದ್ದಾರೋ ಅವರೇ ಶುಭ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಶುಭ ಚಿಂತನ್ ಅರ್ಥಾತ್ ಜ್ಞಾನ ರತ್ನೋं का मनन करना. ಶುಭ ಚಿಂತನ ಮಾಡುವುದು ಅಂತಂದ್ರೇನು? ಜ್ಞಾನ ರತ್ನಗಳ ಮನನ ಮಾಡುವುದು. ಸ್ವಚಿಂತನ ಮಾಡುವುದು ಅಂತಂದರೆ ನಾನು ಆತ್ಮ, ನಾನು ಶಾಂತ ಸ್ವರೂಪ್, ನಾನು ಪರಮಾತ್ಮನ ಸಂತಾನ, ನನ್ನ ತಂದೆ ಪರಮಾತ್ಮ, ಇದು ಸ್ವಚಿಂತನ್. ಹಾಗೆ ಬಾಬಾ ಜ್ಞಾನವನ್ನು ಹೇಳ್ತಾರಲ್ಲ, ಅದನ್ನು ಆ ಜ್ಞಾನ ರತ್ನಗಳನ್ನು ಮನನ ಚಿಂತನ ಮಾಡೋದಕ್ಕೆ ಶುಭ ಚಿಂತನ್. रचिता और रचना को गुह्य रमणीक राजों में रमण करना. रचिता परमात्मा और रचना ನಾನಾತ್ಮ. ಈ ಗುಹ್ಯ ರಮಣೀಕ ರಹಸ್ಯದಲ್ಲಿ ರಮಣ ಮಾಡುವುದು ಅಂತ ಹೇಳ್ತಾರೆ ಬಾಬಾ. एक है सिर्फ रिपीट करना, दूसरा है ज्ञान सागर की लहरों में लहराना, अर्थात ज्ञान खजाने के मालिकपन के नशे में रह ಸದಾ ಜ್ಞಾನ ರತ್ನೋ ಸೆ ಖೇಲ್ತೆ ರಹನಾ. ಬಾಬಾ ಹೇಳ್ತಾರೆ, ಈ ರಮಣೀಕತೆಯಲ್ಲಿ ಇರುವುದು ಅಂತ ಹೇಳಿದ್ರಲ್ಲ ಬಾಬಾ, ಏಕ್ ಹೇ ಸಿರ್ಫ್ ರಿಪೀಟ್ ಕರ್ನಾ, ಒಂದಾಗಿದೆ ಬರೇ ಬಾಹಟ್ ಮಾಡೋದು, ಓದೋದು, ಬರೇ ನಾನಾತ್ಮ 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 ನನ್ನ ಪರಮಾತ್ಮ ಹಿಂಗೆ ಅನ್ನೋದು ಬೇರೆ. ಮತ್ತು ಇನ್ನೊಂದು ಹೇಳ್ತಾರೆ, ಜ್ಞಾನ ಸಾಗರ್ ಕಿ ಲೆಹರೋ ಮೇ ಲೆಹರಾನ. ಅಜ್ಞಾನ ಸಾಗರ ಅಂದರೆ ಪರಮಾತ್ಮನ ಪ್ರೀತಿಯ ಅಲೆಗಳಲ್ಲಿ ಲೆಹರಾನ ಅಂದರೆ ಏನು ಹೇಳ್ತಾರೆ, ಗಾಳಿನಲ್ಲಿ ತೇಲಾಡೋದು ಅಂತ ಹೇಳ್ತೀವಲ್ಲ ಹಾಗೆ. ಅರ್ಥಾತ್ ಅಂದರೆ ಜ್ಞಾನ ಖಜಾನೆಗೆ ಮಾಲೀಕಪನ್ಗೆ ನಶೆ ಮೇ ರಹೆ. ಜ್ಞಾನದ ಖಜಾನೆಯ ಮಾಲೀಕದ ನಶೆನಲ್ಲಿ ಇದ್ದು ಜ್ಞಾನ ರತ್ನಗಳ ಜೊತೆಗೆ ಆಟ ಆಡೋದು, ಖೇಲ್ತೆ ರಹನಾ. ಜ್ಞಾನ ಕೆ ಏಕೇಕ ಅಮೂಲ್ಯ ಬೋಲ್ ಕೋ ಅನುಭವ ಮೇ ಲಾನಾ. ಜ್ಞಾನದ ಒಂದೊಂದು ಅಮೂಲ್ಯವಾದ ಮಾತುಗಳನ್ನು ಅನುಭವ ಮಾಡುವಂಥದ್ದು, ಮಾಡಿಸುವಂಥದ್ದು. ಅರ್ಥಾತ್ ಸ್ವಯಂ ಕೋ ಅಮೂಲ್ಯ ರತ್ನೋं से सदा महान बनाना. ऐसा ज्ञान में रमण करने वाला ही शुभ चिंतन करने वाला है. ಬಾಬಾ ಹೇಳ್ತಾರೆ, ಅಮೂಲ್ಯ ಜ್ಞಾನ ರತ್ನಗಳಿಂದ ಸದಾ ಮಹಾನ್ ಆಗುವುದು ಮತ್ತು ಎಲ್ಲರನ್ನ ಮಹಾನ್ ಮಾಡುವುದು, ಜ್ಞಾನದಲ್ಲಿ ರಮಣ್ ಮಾಡುವುದಕ್ಕೆ ಏನಂತ ಹೇಳ್ತಾರೆ, ಶುಭ ಚಿಂತನೆ ಮಾಡುವಂಥವ್ರು ಅಂತ ಹೇಳ್ತಾರೆ ಬಾಬಾ. ಐಸಾ ಶುಭ ಚಿಂತನ್ ವಾಲಾ ಸ್ವತಃ ಹಿ ವ್ಯರ್ಥ ಚಿಂತನ್ ಪರಚಿಂತನ್ ಸೆ ದೂರ रहता है. ಈ ರೀತಿಯಾಗಿ ಶುಭ ಚಿಂತನೆ ಮಾಡುವಂಥವರು ವ್ಯರ್ಥ ಚಿಂತನೆ ಮತ್ತು ಪರಚಿಂತನೆಯಿಂದ ದೂರ ಆಗಿರ್ತಾರೆ. ಸ್ವಚಿಂತನ್ ಶುಭ ಚಿಂತನ್ करने वाली आत्मा हर सेकंड अपने शुभ चिंतन में इतना बिजी रहती है जो और चिंतन करने के लिए सेकंड व श्वास भी फुर्सत का नहीं. ಬಾಬಾ ಹೇಳ್ತಾರೆ, ಸ್ವಚಿಂತನ ಶುಭ ಚಿಂತನ ಮಾಡುವಂಥ ಆತ್ಮಗಳು ಪ್ರತಿ ಸೆಕೆಂಡ್ನಲ್ಲಿ ತಮ್ಮ ಶುಭ ಚಿಂತನೆಯಲ್ಲಿ ಇಷ್ಟು ಬ್ಯುಸಿಯಾಗಿರ್ತಾರೆ. ಅವ್ರಿಗೆ ಸ್ವಚಿಂತನೆ ಶುಭ ಚಿಂತನೆ ಮಾಡುವುದರಲ್ಲಿ ಇಷ್ಟು ಬ್ಯುಸಿಯಾಗಿರ್ತಾರೆ ಅಂದರೆ ಅವ್ರಿಗೆ ಒಂದು ಸೆಕೆಂಡ್ನೂ ಒಂದು ಶ್ವಾಸನೂ ಪುರ್ಸೊತ್ತಿರೋದಿಲ್ಲ ಅದಕ್ಕೆ ವ್ಯರ್ಥ ಚಿಂತನೆ ಮಾಡೋಕ್ಕೆ. इसलिए सदा परचिंतन और व्यर्थ चिंतन से सहज ही ಸೇಫ್ रहता है. ಅದಕ್ಕಾಗಿ ಅವರು ಪರಚಿಂತನ ಮತ್ತು ವ್ಯರ್ಥ ಚಿಂತನದಿಂದ ಸಹಜವಾಗಿ ಸೇಫ್ ಆಗಿರ್ತಾರೆ. ನ ಬುದ್ಧಿ ಮೇ ಸ್ಥಾನ ಹೇ ನ ಸಮಯ ಹೇ. ವ್ಯರ್ಥ ಮತ್ತು ಪರಚಿಂತನೆ ಮಾಡೋಕ್ಕೆ ಬುದ್ಧಿನಲ್ಲಿ ಜಾಗನೂ ಇಲ್ಲ, ಸಮಯನೂ ಇಲ್ಲ. समय भी शुभ चिंतन में लगा हुआ है. बुद्धि सदा ज्ञान रत्नों से अर्थात शुभ संकल्पों से संपन्न अर्थात भरपूर है. ಬಾಬಾ ಹೇಳ್ತಾರೆ, ಸಮಯನೂ ಕೂಡ ಶುಭ ಚಿಂತನದಲ್ಲಿ ಅವರು ಏನು ಮಾಡ್ತಾರೆ, ವ್ಯಸ್ತ ಮಾಡಿರ್ತಾರೆ. ಬುದ್ಧಿ ಯಾವಾಗಲೂ ಜ್ಞಾನ ರತ್ನಗಳಿಂದ ಅರ್ಥಾತ್ ಶುಭ ಸಂಕಲ್ಪಗಳಿಂದ ಸಂಪನ್ನ ಅರ್ಥಾತ್ ಭರ್ಪೂರ್ ಆಗಿರ್ತಾರೆ. दूसरा कोई संकल्प आने की मार्जिन ही नहीं. ಬೇರೆ ಸಂಕಲ್ಪ ಬರಲಿಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ. इसको कहा जाता है ಶುಭ ಚಿಂತನ करने वाला. ಇಂಥವ್ರು ಹೇಳ್ತಾರೆ ಶುಭ ಚಿಂತನ ಮಾಡುವಂಥವ್ರು. ಹರ್ ಜ್ಞಾನ ಕೆ ಬೋಲ್ ಕೆ ರಾಜ್ ಮೇ ಜಾನೆ ವಾಲಾ. ಪ್ರತಿಯೊಂದು ಜ್ಞಾನದ ಮಾತಿನ ರಹಸ್ಯದಲ್ಲಿ ಹೋಗುವಂಥವ್ರು. ಸಿರ್ಫ್ ಸಾಜ್ ಕೆ ಮಜೆ ಮೇ ರಹನೆ ವಾಲಾ ನಹಿ. ಕೇವಲ ಸ್ವರದ ಮಜಾನಲ್ಲಿ ಅಥವಾ ಸಂಗೀತದ ಮಜಾನಲ್ಲಿ ಇರುವಂಥವರೆಲ್ಲ ಸಾಜ್ ಅರ್ಥಾತ್ ಬೋಲ್ ಕೆ ರಾಜ್ ಮೇ ಜಾನೆ ವಾಲಾ. ಆ ವಾಕ್ಯ ಶಬ್ದದ ಅರ್ಥದಲ್ಲಿ ಹೋಗುವಂಥವ್ರು, ರಹಸ್ಯದಲ್ಲಿ ಹೋಗುವಂಥವ್ರು.
जैसे स्थूल साज भी सुनने में बहुत अच्छे लगते हैं ना. ಸ್ಥೂಲದ ಸ್ವರ ಸಂಗೀತ ಕೇಳೋಕೆ ಏನಾಗ್ತದೆ, ಒಳ್ಳೆಯದನಿಸ್ತದೆ. ऐसे ज्ञान मुरली का साज अच्छा बहुत लगता है, लेकिन साज के साथ राज समझने वाला ज्ञान खजाने के रत्नों के मालिक बन मनन करने में मगन रहते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಜ್ಞಾನ ಮುರಳಿಯ ಸಂಗೀತ ಒಳ್ಳೆಯದನಿಸ್ತದೋ, ಚಲೋ ಅನಿಸ್ತದೋ, ಆದರೆ ಸಾಜ್ಗೆ ಸಾಥ್ ಸಂಗೀತದ ಜೊತೆಗೆ ರಹಸ್ಯವನ್ನು ತಿಳ್ಕೊಳ್ಳುವಂತಹ ಜ್ಞಾನದ ಖಜಾನೆಯ ರಕ್ತದ ಮಾಲೀಕ ಆಗಿ ಮನನ ಮಾಡುವಂಥದ್ರಲ್ಲಿ ಮಗನಾಗಿರಬೇಕು ಅಂತ ಹೇಳ್ತಾರೆ. ಮಗನ್ ಸ್ಥಿತಿ ವಾಲೆಗೆ ಆಗೆ ಕೋಯಿ ವಿಘ್ನ ನಹಿ ಸಕ್ತಾ. ಯಾರು ಜ್ಞಾನ ಚಿಂತನಲ್ಲಿ ಮಗ್ನ ಸ್ಥಿತಿನಲ್ಲಿ ಇರ್ತಾರೋ ಅವ್ರ ಎದುರುಗಡೆ ಯಾವುದೇ ವಿಘ್ನ ಬರೋದಿಲ್ಲ. ऐसा शुभ चिंतन करने वाले स्वतः ही सर्व के संपर्क में शुभ चिंतक बन जाता है. ಹೀಗೆ ಶುಭ ಚಿಂತನ ಮಾಡುವಂಥವರು ಸ್ವತಃ ಸರ್ವ ಎಲ್ಲರ ಸಂಪರ್ಕದಲ್ಲಿ ಶುಭ ಚಿಂತಕ ಆಗಿರ್ತಾರೆ. ಸ್ವಚಿಂತನ್ ಫಿರ್ ಶುಭ ಚಿಂತನ್ ಐಸಿ ಆತ್ಮಾಯೇ ಶುಭ ಚಿಂತಕ್ ಬನ್ ಜಾತಿ ಹೇ. ಯಾರು ಸ್ವಚಿಂತನ್ ಮತ್ತು ಶುಭ ಚಿಂತನ್ ಇಂಥ ಆತ್ಮಗಳು ಶುಭ ಚಿಂತಕರಾಗಿರ್ತಾರೆ. क्योंकि जो स्वयं दिन रात शुभ चिंतन में रहते वह औरों के प्रति कभी भी न अशुभ सोचते न अशुभ देखते. ಬಾಬಾ ಹೇಳ್ತಾರೆ, ಅವ್ರು ಯಾಕೆ ಶುಭ ಚಿಂತಕ ಆಗಿರ್ತಾರೆ ಅಂತಂದರೆ, ಅವರು ಸ್ವಯಂ ಹಗಲು ರಾತ್ರಿ ಶುಭ ಚಿಂತನದಲ್ಲಿ ಇರೋದ್ರಿಂದ ಅವರು ಮತ್ತು ಬೇರೆಯವರ ಪ್ರತಿನೂ ಕೂಡ ಎಂದು ಅಶುಭ ವಿಚಾರ ಮಾಡೋದಿಲ್ಲ, ಅಶುಭ ನೋಡೋದು ಇಲ್ಲ. उनका निजी संस्कार व स्वभाव शुभ होने के कारण वृत्ति दृष्टि सर्व में शुभ देखने और सोचने की स्वतः ही आदत बन जाती है. ಅಂಥವರ ನಿಜ ಸಂಸ್ಕಾರ ಅಥವಾ ಸ್ವಭಾವ ಶುಭ ಇರುವುದರ ಕಾರಣ ವೃತ್ತಿ ದೃಷ್ಟಿ ಎಲ್ಲದರಲ್ಲಿ ಶುಭ ನೋಡ್ತಾರೆ ಮತ್ತು ವಿಚಾರ ಮಾಡ್ತಾರೆ. ಸ್ವತಃ ಒಂದು ಅವರು ಏನಾಗ್ಬಿಟ್ಟಿರ್ತಾರೆ, ಶುಭ ಚಿಂತಕರು ಅಂತ ಆಗ್ಬಿಡ್ತಾರೆ. ಇಸ್ಲಿಯೇ ಹರೇಕೆ ಪ್ರತಿ ಶುಭ ಚಿಂತಕ್ रहता है. ಆದ್ದರಿಂದ ಅವರು ಪ್ರತಿಯೊಬ್ಬರ ಪ್ರತಿಯಾಗಿ ಶುಭ ಚಿಂತಕರಾಗಿರ್ತಾರೆ. किसी भी आत्मा का कमजोर संस्कार देखते हुए भी उस आत्मा के प्रति अशुभ व व्यर्थ नहीं सोचेंगे कि यह तो ऐसा ही है. ಬಾಬಾ ಹೇಳ್ತಾರೆ, ಯಾವುದೇ ಆತ್ಮನ ಬಲಹೀನತೆಯ ಸಂಸ್ಕಾರಗಳನ್ನು ನೋಡಿ ಆ ಆತ್ಮನ ಪ್ರತಿ ಅಶುಭ ಅಥವಾ ವ್ಯರ್ಥ ವಿಚಾರ ಮಾಡೋದಿಲ್ಲ. ಏನು, ಇವರು ಹಿಂಗೆ ಬಿಡ್ರಿ ಅಂತ ಹಿಂಗೆ ಹೇಳೋದಿಲ್ಲ. लेकिन ऐसी कमज़ोर आत्मा को सदा उमंग उल्लास के पंख दे शक्तिशाली बनाए ऊंचा उड़ाएंगे. ಆದರೆ ಕಮ್ಜೋರ್ ಆತ್ಮಗಳನ್ನು ಯಾವಾಗಲೂ ಉಮಂಗ್ ಉತ್ಸಾಹದ ಪಂಖನ್ನು ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮೇಲೆ ಉಡಾಯಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾರು ಶುಭ ಚಿಂತಕ ಇರುವಂಥವ್ರು सदा उस आत्मा के प्रति शुभ भावना शुभ कामना द्वारा सहयोगी बनेंगे. ಯಾವಾಗಲೂ ಅಂಥ ಬಲಹೀನತೆಯ ಆತ್ಮಗಳ ಪ್ರತಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮುಖಾಂತರ ಸಹಯೋಗಿ ಆಗ್ತಾರೆ. ಶುಭ ಚಿಂತಕ ಅರ್ಥಾತ್ ನ ಉಮೀದ್ವಾರ್ ಕೋ ಉಮೀದ್ವಾರ್ ಬನಾನೆ ವಾಲೆ. ಶುಭ ಚಿಂತಕ ಅಂತಂದ್ರೇನು, ಯಾರಿಗೆ ಜೀವನದಲ್ಲಿ ಯಾವುದೇ ಥರದ ಉತ್ಸಾಹ ಇರೋದಿಲ್ವೋ ಅಂಥವ್ರನ್ನು ಉಮೀದ್ವಾರನ ಅಂದರೆ ಇನ್ನೂ ಉತ್ಸಾಹ ಮಾಡುವಂಥದ್ದು. शुभ चिंतन के खजाने से कमज़ोर को भी भरपूर कर आगे बढ़ाएगा. ಶುಭ ಚಿಂತನೆಯ ಖಜಾನೆಯಿಂದ ಕಮ್ಜೋರ್ ಕೋ ಭಿ ಬಲಹೀನತೆ ಇರ್ತಕ್ಕಂಥವರನ್ನು ಕೂಡ ಭರ್ಪೂರನ್ನಾಗಿ ಮಾಡಿ ಅವರನ್ನು ಮುಂದೆ ತಗೊಂಡು ಬರೋದು. यह नहीं सोचेगा इसमें तो ज्ञान है ही नहीं, यह ज्ञान के पात्र नहीं, यह ज्ञान में चल नहीं सकते. ಅವ್ರು ಹೀಗೆಂದು ಯೋಚನೆ ಮಾಡೋದಿಲ್ಲ, ಇವ್ರಿಗೆ ಜ್ಞಾನ ಇಲ್ಲ, ಜ್ಞಾನ ಗೊತ್ತಿಲ್ಲ, ಇವ್ರ ಜ್ಞಾನಕ್ಕೆ ಪಾತ್ರ ಅಲ್ಲ, ಇವ್ರ ಜ್ಞಾನದಲ್ಲಿ ನಡೆಯೋಕ್ಕಾಗಲ್ಲ, ಈ ರೀತಿ ಅವರು ಹೇಳೋದಿಲ್ಲ. शुभ चिंतक बाप दादा द्वारा ली हुई शक्तियों के सहारे की टांग दे लंगड़े को भी चलाने के निमित्त बन जाएंगे. ಯಾರು ಶುಭ ಚಿಂತಕ ಇರ್ತಾರೋ ಬಾಪ್ ದಾದಾರವರ ಮುಖಾಂತರ ಪಡೆದಂಥ ಶಕ್ತಿಗಳ ಸಹಾರೆಯಿಂದ ಏನು ಮಾಡ್ತಾರೆ, ಟಾಂಗ್ದೆ
ಒಂದು ಬಡಿಗೆ ಕೊಡ್ತಾರೆ. ಲಂಗಡೇಕು ಅಂದರೆ ಕಾಲಿಲ್ದವನಿಗೆ ಒಂದು ಬಡಿಗೆಯನ್ನು ಕೊಟ್ಟು ನಡೆಸೋಕ್ಕೆ ನಿಮಿತ್ತ ಆಗ್ತಾರೆ. शुभचिंतक आत्मा अपनी शुभचिंतक स्थिति द्वारा दिल शिकस्त आत्मा को दिल खुश मिठाई द्वारा उनको भी तंदुरुस्त बनाएंगे. ಶುಭಚಿಂತಕ ಆತ್ಮಗಳು ತಮ್ಮ ಶುಭಚಿಂತಕ ಸ್ಥಿತಿಯ ಮುಖಾಂತರ ಹೃದಯ ವಿದೀರ್ಣ ಆತ್ಮಗಳಿಗೆ ದಿಲ್ ಖುಷ್ ಮಿಠಾಯಿಯ ಮುಖಾಂತರ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡ್ತಾರೆ. ದಿಲ್ ಖುಷ್ ಮಿಠಾಯಿ ಖಾತೆ ಹೋನ, ಮಿಠಾಯಿ ತಿಂತೀರಲ್ಲ, ದಿಲ್ ಖುಷ್ तो दूसरे को खिलाने भी आती है ना. ನೀವು ತಿಂತೀರಾ ಮತ್ತು ಇನ್ನೊಬ್ರಿಗೂ ತಿನ್ನಿಸ್ಬೇಕಲ್ಲ. शुभचिंतक आत्मा किसी की कमजोरी जानते हुए भी उस आत्मा की कमजोरी भुलाकर अपनी विशेषता के शक्ति की समर्थी दिलाते हुए उसको भी समर्थ बना देंगे. ಬಾಬಾ ಹೇಳ್ತಾರೆ, ಶುಭಚಿಂತಕ ಆತ್ಮರು ಯಾವುದೇ ಆತ್ಮರ ಬಲಹೀನತೆಗಳನ್ನು ತಿಳ್ಕೊಂಡು ಅಂಥ ಆತ್ಮಗಳ ಬಲಹೀನತೆಗಳನ್ನು ಮರೆತು ಅವರ ವಿಶೇಷತಾ ಶಕ್ತಿಯ ಸಮರ್ಥ ಬಾಬಾ ಹೇಳ್ತಾರೆ, ಅಪನಿ ವಿಶೇಷತಾಕ್ಕೆ ಶಕ್ತಿಗೆ ಸಮರ್ಥಿ ದಿಲಾತೆ ಹೇ, ಅವ್ರಿಗೆ ಶಕ್ತಿಯನ್ನು ಕೊಡ್ತಾರೆ, ಅವರನ್ನು ಸಮರ್ಥರನ್ನಾಗಿ ಮಾಡ್ತಾರೆ. ಕಿಸಿ ಕೆ ಪ್ರತಿ घृणा दृष्टि नहीं, सदा गिरवी आत्मा को ऊंचा उड़ाने की दृष्टि होगी. ಯಾವುದೇ ತರಹದ घृणा ದೃಷ್ಟಿ ಅವ್ರ ಮೇಲೆ ಇರಬಾರ್ದು. ಯಾವಾಗಲೂ ಗಿರಿಹುಯ್ಯ ಆತ್ಮಾಂಕೋ, ಕೆಳಗೆ ಬಿದ್ದಂಥ ಆತ್ಮಗಳನ್ನು ಏನು ಮಾಡಬೇಕು, ಹಾರಿಸುವ ದೃಷ್ಟಿ ಇರಬೇಕು. सिर्फ स्वयं शुभ चिंतन में रहना व शक्तिशाली आत्मा बनना यह भी फर्स्ट स्टेज नहीं. ಅದಕ್ಕೆ ಬಾಬಾ ಹೇಳ್ತಾರೆ, ನಾನೇ ಯೋಗ ಮಾಡೋದು, ನಾನೇ ಶ್ರೇಷ್ಠ ಆಗೋದು, ನನ್ನ ಬಗ್ಗೆ ನಾನು ಚಿಂತನೆ ಮಾಡೋದು, ಶಕ್ತಿಶಾಲಿ ಆಗೋದು, ಇದಕ್ಕೂ ಏನಂತಾರೆ, ಫಸ್ಟ್ ಸ್ಟೇಜ್. ಇಸ್ಕೋ ಭಿ ಶುಭಚಿಂತಕ ನಹಿ ಕಹೆಂಗೆ. ನನ್ನಷ್ಟಕ್ಕೆ ನಾನಿದ್ದು ನಾನು ಪುರುಷಾರ್ಥ ಮಾಡಿದ್ದಕ್ಕೂ ಶುಭಚಿಂತಕ ಅನ್ನೋದಿಲ್ಲ ಅಂತಾರೆ ಬಾಬಾ. ಶುಭಚಿಂತಕ ಅರ್ಥಾತ್ अपने खजानों को मनसा द्वारा, वाचा द्वारा, अपने रूहानी संबंध संपर्क द्वारा अन्य आत्माओं प्रति सेवा में लगाना. ಶುಭಚಿಂತಕ ಅಂದರೆ ತಮ್ಮ ಖಜಾನೆಗಳನ್ನು ಮನಸ್ಸಿನ ಸೇವೆ ಮುಖಾಂತರ, ಮಾತಿನ ಮುಖಾಂತರ, ತಮ್ಮ ಆತ್ಮಿಕ ಸಂಬಂಧ ಸಂಪರ್ಕದ ಮುಖಾಂತರ ಅನ್ಯ ಆತ್ಮಗಳ ಪ್ರತಿ ಸೇವೆಯಲ್ಲಿ ತತ್ಪರಾಗಿರಬೇಕು. ಶುಭಚಿಂತಕ ಬನೆ ಹೋ. ಬಾಬಾ ಕೇಳ್ತಾರೆ, ಶುಭಚಿಂತಕ ಅಂದರೆ ಇಷ್ಟೆಲ್ಲ ಹೇಳಿದ್ರು ಬಾಬಾ. ಈಗ ನೀವು ಶುಭಚಿಂತಕ ಆಗಿದ್ದೀರಾ? ಸದಾ ವೃತ್ತಿ ಶುಭ, ದೃಷ್ಟಿ ಶುಭ, ಯಾವಾಗಲೂ ನಮ್ಮ ವೃತ್ತಿ ದೃಷ್ಟಿ ಏನಾಗಿರಬೇಕು, ಶುಭ ಆಗಿರಬೇಕು. तो सृष्टि भी श्रेष्ठ ब्राह्मणों की ಶುಭ ದಿಕ್ಕಾಯಿ ದೇಗಿ. ಸೃಷ್ಟಿನೂ ಶ್ರೇಷ್ಠ ಬ್ರಾಹ್ಮಣರಿಗೆ ಏನು ಕಾಣಿಸ್ತದೆ, ಎಲ್ಲವೂ ಶುಭ ಅಂತಲೇ ಕಾಣಿಸ್ತದೆ. ವೈಸೆ ಭಿ ಸಾಧಾರಣ ರೂಪೇ ಕಹಾ ಜಾತಾ ಹೈ ಶುಭ ಬೋಲು. ಹಾಗೆ ಸಾಧಾರಣ ರೂಪದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಶುಭ ನುಡಿ ಅಂತ ಹೇಳ್ತಾರಲ್ಲ. ಬ್ರಾಹ್ಮಣಾತ್ಮ ಇತ್ತು ಹೈ ಹಿ ಶುಭ ಜನ್ಮವಾಲಿ. ಬ್ರಾಹ್ಮಣಾತ್ಮ ಅಂತಿರೋದೇ ಶುಭ ಜನ್ಮದಲ್ಲಿ ಹುಟ್ಟಿದಂಥವ್ರು. ಶುಭ ಸಮಯ ಪರ್ ಜನ್ಮೇ ಹೋ. ನೀವೆಂಥ ಸಮಯದಲ್ಲಿ ಹುಟ್ಟಿದಿರಿ, ಶುಭ ಸಮಯದಲ್ಲಿ ಜನ್ಮ ತಗೊಂಡಿದೆ. ಬ್ರಾಹ್ಮಣೋಂ ಕೆ ಜನ್ಮ ಕಿ ಘಡಿ ಅರ್ಥಾತ್ ವೇಲಾ ಶುಭ ಹೈ. ಬ್ರಾಹ್ಮಣರ ಜನ್ಮ ಘಳಿಗೆ ಏನಾಗಿದೆ, ಬಹಳಷ್ಟು ಶುಭ ಆಗಿದೆ. ಭಾಗ್ಯ ಕಿ ದಶಾ ಭಿ ಶುಭ ಹೈ. ಭಾಗ್ಯದ ದಿಕ್ಕು ಕೂಡ ಏನಾಗಿದೆ, ಶುಭ. ಸಂಬಂಧ ಭಿ ಶುಭ ಹೈ. संकल्प कर्म भी शुभ है. इसलिए ब्राह्मण आत्माओं के साकार में तो क्या, लेकिन स्वप्न में भी अशुभ का नाम निशान नहीं. ऐसे शुभ चिंतक आत्माएं हो ना. स्मृति दिवस पर विशेष आए हो. स्मृति दिवस अर्थात समर्थ दिवस. ವಿಶೇಷವಾಗಿ 18 ಜನವರಿ ಏನಾಗಿದೆ, ಸ್ಮೃತಿ ದಿವಸ್. ಅದರ ಪ್ರತಿಯಾಗಿ ಬಂದಿದ್ದರೆ ಸ್ಮೃತಿ ದಿವಸ್ ಅಂದರೆ ಸಮರ್ಥ ದಿವಸ್. ವಿಶೇಷ ಸಮರ್ಥಾತ್ಮಾಯೇ ಹೋ. ಹಾಗಾಗಿ ನೀವೇನಾಗಿದ್ದೀರಾ, ವಿಶೇಷ ಸಮರ್ಥಾತ್ಮಗಳು. ಬಾತ್ ದಾದಾ ಭಿ ಕೇತೆ ಹೇ, ಸದಾ ಸಮರ್ಥಾತ್ಮಾಯೇ ಸಮರ್ಥ ದಿನ್ ಮನಾನೆ ಭಲೆ ಪಧಾರೆ. ಬಾಬಾ ಹೇಳ್ತಾರೆ, ಸದಾ ಸಮರ್ಥ ಆತ್ಮಗಳು ಸಮರ್ಥ ದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಸಮರ್ಥ ಬಾಪ್ ದಾದಾ ಸಮರ್ಥ ಬಚ್ಚೋं का ಸದಾ ಸ್ವಾಗತ करते हैं. ಸಮರ್ಥ ಬಾಪ್ ದಾದಾ ಸಮರ್ಥ ಮಕ್ಕಳನ್ನು ಯಾವಾಗಲೂ ಸ್ವಾಗತ ಮಾಡ್ತಾರೆ. ಸಮझा. अच्छा, सदा स्वचिंतन के रूहानी नशे में रहने वाले
शुभ चिंतन के खजाने से संपन्न रहने वाले, शुभ चिंतक बन सर्व आत्माओं को उड़कर उड़ाने वाले, सदा बाप समान दाता वरदाता बन सभी को शक्तिशाली बनाने वाले, ऐसे समर्थ समान बच्चों को सदा बाप दादा का याद प्यार और नमस्ते। अच्छा, ओम शांति।